ಸಂವಿಧಾನ ನಿಧಿಯಲ್ಲಿ ನಮ್ಮ ಬಿಜೆಪಿ ಪಕ್ಷ ನಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ. ಆ ಪಕ್ಷಕ್ಕೆ ನಾನು ಅನುಗುಣವಾಗಿ ನಾನು ಜನರ ಪರವಾಗಿ ನಾನು ಅಭಿವೃದ್ಧಿ ಪರವಾಗಿ ನಾನು ಸ್ವಚ್ಛತೆ ಭಾಳ ಅಗತ್ಯ ಇದೆ. ಸ್ವಚ್ಛತೆ, ಕುಡಿಯೋ ನೀರು, ಆಮೇಲೆ ಕಾಮಗಾರಿಗಳು ಬೇಕಾದಷ್ಟು ಸಾಕಷ್ಟು ಬೇಕು ಸಾರ್ವಜನಿಕರಿಗೆ. ಅವೆಲ್ಲ ನಾವು ಮಾಡಲಿಕ್ಕೆ ಭಾಳ ಜನರ ಸೇವೆ ಮಾಡಲಿಕ್ಕೆ ಭಾಳ ಇಷ್ಟ. ಮಾನ್ಯ ನಮ್ಮ MP ಸಾಹೇಬರಿಗೂ, ಮಾನ್ಯ ಕುಮಾರ್ ಬಂಗಾರಪ್ಪ ಸಾಹೇಬರಿಗೂ, ಮತ್ತು ನಮ್ಮ MLC ಅವರು ನಮ್ಮ ಭಾರತೀಯ ಅವರಿಗೂ, ಮತ್ತು ನಮ್ಮ ಮೋದಿಜಿಯವರು ತುಂಬ ಧನ್ಯವಾದ. ನಮಗೆ ಸಹಕರಿಸೋರಿಗೆ ನಾನು ಈ ಋಣ ಎಂದಿಗೂ ನಾನು ಮರೆಯೋದಿಲ್ಲ. ಅವರು ಸಹಕರಿಸುವಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು, ಅಭಿನಂದನೆಗಳು. ಅಧಿಕಾರ ವಿಕೇಂದ್ರೀಕರಣದ ಈ ಸಂವಿಧಾನ ವ್ಯವಸ್ಥೆಯಲ್ಲಿ ಇವತ್ತು ಸೊರಬ ಪುರಸಭೆಯಲ್ಲಿ ಕಮಲ ಅರಳಿದೆ. ನಮ್ಮ ಪ್ರಭು ಮೇಸ್ತ್ರಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ನಮಗೆ ಕಡಿಮೆ ಅವಧಿಯಲ್ಲಿ ಆಯ್ಕೆ ಆದರೂ ಕೂಡ ದೊಡ್ಡ ಮಟ್ಟಿನ ಕೆಲಸವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಈ ಕ್ಷೇತ್ರಕ್ಕಾಗಿ. ಸರ್ಕಾರದಲ್ಲಿ ದುಡ್ಡಿದೆಯಾ ಬರ್ತದ ಇಲ್ಲ ಗೊತ್ತಿಲ್ಲ, ಆದರೆ ಪ್ರಭು ಮೇಸ್ತ್ರಿ ಅವರ ಆತ್ಮದಲ್ಲಿ ವಿಶ್ವಾಸ ಇದೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತ. ಸಚಿವರ ಮಂತ್ರಿಗಳ ಸಹಕಾರ ಮತ್ತು ಲೋಕಸಭಾ ಸದಸ್ಯರ ಸಹಕಾರ, ನಮ್ಮೆಲ್ಲರ ಸಹಕಾರದಿಂದ ಒಳ್ಳೆ ಕೆಲಸವನ್ನು ಮಾಡ್ತಾರೆ. ನಮ್ಮೆಲ್ಲ ಸದಸ್ಯರು ಕೂಡ, ಜಯಲಕ್ಷ್ಮಿ ಇದ್ದಾರೆ, ಉಮೇಶ್ ಇದ್ದಾರೆ, ನಟರಾಜ್ ಇದ್ದಾರೆ, ಎಲ್ಲರೂ ಕೂಡ ಪಕ್ಷ ಭೇದ ಮರೆತು ನರೇಂದ್ರ ಮೋದಿ ಅವರು ಕಳಿಸುವಂತ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಕಳಿಸುವಂತ ಹಣ ಉಪಯೋಗ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಬಿಜೆಪಿಯ ಅಧ್ಯಕ್ಷರು, ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮೆಲ್ಲರಿಗೆ ಇದೆ. ಉಪಾಧ್ಯಕ್ಷ ಒಂದು ಜವಾಬ್ದಾರಿ ಸ್ಥಾನಕ್ಕೆ ಇವತ್ತು ನಾನು ಆಯ್ಕೆ ಆಗಿದ್ದೀನಿ. ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿದಂತಹ ನನಗೆ ಮೊದಲನೇದಾಗಿ ನಾನು ನಮ್ಮ ಮಾನ್ಯ ಸಚಿವರಾದಂತಹ ಸನ್ಮಾನ್ಯ ಮಧು ಬಂಗಾರಪ್ಪಜಿಯವರಿಗೆ ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದರೆ, ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳಿಗೆ, ಹಾಗೆ ನಮ್ಮ ಅಂಬೇಡ್ಕರ್ ವಾರ್ಡ್ನ ಜನತೆಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನನ್ನನ್ನು ರಾಜಕೀಯಕ್ಕೆ ತಂದಿದ್ದು ನಮ್ಮ ಮಾವನವರು. ಈ ಒಂದು ಸಂದರ್ಭದಲ್ಲಿ ಅವರನ್ನು ನಾನು ನೆನಪು ಮಾಡ್ಕೊಳ್ತೀನಿ. ಯಾಕಂದರೆ ಅವರಿಗೆ ಆ ಒಂದು ಸ್ಥಾನದಲ್ಲಿ ಕೂರ್ಬೇಕು ಅನ್ನೋದು ಒಂದು ಡ್ರೀಮ್ ಇತ್ತು, ನನಗೆ ಕೂರಿಸ್ಬೇಕು ಅನ್ನೋದು. ಅದು ಇವತ್ತು ನಮ್ಮ ಸಚಿವರಿಂದ ನೆರವೇರಿದೆ. ಹಾಗಾಗಿ ಸಚಿವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ನಮ್ಮ ಮಾವನಗಳು ಕೂಡ ರಾಜಕೀಯಕ್ಕೆ ತಂದುಬಿಟ್ಟು ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ನಾನು ಕೂತಿದ್ದು ಈಗ ಜಸ್ಟ್ ಅವ್ರು ಇದ್ದಿದ್ರೆ ಡೆಫಿನೆಟ್ ಅವರು ತುಂಬಾ ಖುಷಿ ಪಡ್ತಿದ್ರು. ಈ ಒಂದು ಟೈಮಲ್ಲಿ ಅವ್ರನ್ನ ತುಂಬ ನೆನಪು ಮಾಡ್ಕೊಳ್ತೀನಿ. ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊರಬ ಪುರಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದೆ, ಆಯ್ಕೆ ಆಗಿದೆ. ಇವತ್ತೇ ನಾವು ರಾಜಕೀಯ ಅನ್ನೋದಕ್ಕಿಂತ ಈ ತಾಲೂಕಿನ ಇಲ್ಲಿ ಊರಿನ ಜನರಿಗೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಇವತ್ತೇ ಭಾಳ ಇದೆ. ನಾವು ಯಾಕಂದರೆ ಈ ಜಿಲ್ಲೆಯಲ್ಲಿ MP ಅವರ ಸಹಕಾರದಲ್ಲಿ ಮಂತ್ರಿಗಳು 2 ವರ್ಷ ಆದರೂ ಕೂಡ ಈ ಜಿಲ್ಲೆಯಲ್ಲಿ ಎಷ್ಟು ಅಭಿವೃದ್ಧಿಯಾಗಿದೆ ಗೊತ್ತಿದೆ. ಯಾಕಂದ್ರೆ ಒಬ್ಬ ಶಾಲಾ ಶಿಕ್ಷಣ ಸಚಿವರಾಗಿ ಈ ಜಿಲ್ಲೆಯಲ್ಲಿ ಒಂದು ಸಮುದಾಯದ ಜನಿವಾರವನ್ನು ತೆಗೆಯುವಂಥ ಕೆಲಸವನ್ನು ಈ ಜಿಲ್ಲೆಯಲ್ಲಿ ಆಗಿದೆ. ಹಾಗಾಗಿ ಮೊಟ್ಟ ಮೊದಲನೆಗೆ ಇಡೀ ರಾಜ್ಯಕ್ಕಿಂತ ಮೊದಲನೇ ಇಲ್ಲಿಯ ಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು. ಒಂದು ಸಮುದಾಯವನ್ನು ಇಷ್ಟೊಂದು ಕೆಟ್ಟದೇ ನಡೆಸ್ಕೊಂತಾರೆ ಈ ಮಂತ್ರಿಗಳು ಅನ್ನೋದಾದರೆ, ಇಡೀ ರಾಜ್ಯದಲ್ಲಿ 2 ನಡೆದಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ, ತೀರ್ಥಹಳ್ಳಿ ಮತ್ತು ಸಾಗರದಲ್ಲಿ. ಹಾಗಾಗಿ ಸಾಕ್ಷರತಾ ಏನು ಮಂತ್ರಿಗಳಿದ್ದಾರೆ, ಆ ಮಂತ್ರಿಗಳಿಂದ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಈ ಜಿಲ್ಲೆಯ ಮಂತ್ರಿಯನ್ನು ರಾಜೀನಾಮೆ ತಗೋಬೇಕು ಅಂತೇಳಿ ನಾನು ಈ ಸಮಯದಲ್ಲಿ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತೀನಿ. ಅದ್ರ ಜೊತೆಗೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಾಗಿದೆ. ಸೊರಬ ಪಟ್ಟಣಕ್ಕೆ ತುಂಬ ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ಪಾರ್ಟಿಯಿಂದ ಶುಭವನ್ನು ಹಾರೈಸ್ತೇವೆ. ಭಾರತ್ ಮಾತಾ ಕಿ ಜೈ. ಅಧ್ಯಕ್ಷ ಪ್ರಭು ಮೇಸ್ತ್ರಿಗೆ ಭಾರತ್ ಮಾತಾ ಕಿ ಜೈ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.